ಇರೋದೇ ಇಲ್ಲ ಸರ್. ಬಹಳಷ್ಟು ಖಾಲಿ ಪಾಡಗಳು ಅಲ್ಲ, ಬಹಳಷ್ಟು ಇದು ಮಾಡ್ತಾರ. ಬಟ್ ಕೆಲವು ಸೀಟ್ಸ್ಗಳು ಇದು ಮಾಡ್ತಾರ. ಇಲ್ಲಿ ನಮ್ಮ ಭಾಗಕ್ಕೆ ಬೇಕಾಗ್ತಕ್ಕಂಥ ಸೀಟ್ಸ್ ಡೆವಲಪ್ ಆಗ್ತಾ ಇಲ್ಲ. ಅದು ಸ್ವಲ್ಪ ಡ್ರೈ ಏರಿಯಾ ಸರ್. ಅವ್ರಿಗೇನಾದ್ರು ನೀರಾವರಿ ಸೌಲಭ್ಯ ಜನನಿ ಬೀಜ ನಮಗೆ ಬಹಳಷ್ಟು ಬೇಡಿಕೆ ಸರ್. ಇಲ್ಲಿ ಇಳುವರಿ 40 ಮೇಲೇನೆ ಬರುತ್ತೆ ಸರ್. ಅಂತದ್ದು ಏನಾದ್ರು ಅವರು ಸ್ವಲ್ಪ ಇರಿಗೇಷನ್ ಫೆಸಿಲಿಟಿ ಮಾಡ್ತಾರೆ ತುಂಬಾ ಚೆನ್ನಾಗಿ. ಸತ್ಯನಾರಾಯಣ ಅವ್ರು ಬಂದಿದ್ದಾರೆ. ಖಾಲಿ ಅವರು ನೀರು ತಗೋಬೇಕಾದ್ರೆ 54 ವಾಟರ್ ಡಿಸ್ಟ್ರಿಬ್ಯೂಷನ್ ಅವ್ರಿಗೆ ಹೋಗ್ಬೇಕಾದ್ರೆ ಕೆಲವು ಕಂಡೀಷನ್ಸ್ಗಳು ಹಾಕ್ಬೇಕು. ನೀವು ಕಂಡೀಷನ್ ಹಾಕ್ಲಿಲ್ಲ ಅಂದ್ರೆ ಕಳೆದ ರೈತರಿಗೆ ನೀರೇ ಬಿಡಂಗಿಲ್ಲ ಅವರು. ಈಗ ಲಿಫ್ಟ್ ಇರಿಗೇಷನ್ ನೀರನ್ನು ಬರ್ತಾವ. ಆ ಕಂಡೀಷನ್ ಹಾಕಿ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಅವ್ರನ್ನ ಒಂದು ಮೀಟಿಂಗ್ ಮಾಡಿ ಇವನ್ ರಿಗಾರ್ಡಿಂಗ್ ಸೀಡ್ಸಿನ ಬಗ್ಗೆ ಮತ್ತು ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್ ಎರಡರ ಬಗ್ಗೆಯೂ ಒಂದು ಸಲಹೆ ಆಗ್ಬೇಕು. ಅವ್ರನ್ನ ಡೈರೆಕ್ಟರ್ ಒಂದು ದಿವಸ ಕಳಿಸ್ಬಿಡ್ರಿ. ಕಳಿಸಿ ನೀವು ಅವರು ಇರ್ರಿ, ನಾನು ಇರ್ತೀನಿ, ಕುಂತ್ಕೊಂಡು ಅವ್ರು ಡಿಸ್ಕಸ್ ಮಾಡಿ ಅವ್ರ ಕಡೆಯಿಂದ ಏನಾದರೂ ಒಂದು ನಾವು ಕೆಳಭಾಗದ ರೈತರು ಲಾಸ್ಟ್ನಾಗ ನೀರು ಸಿಗಲಾರ ಅದೇ ಕಾರಣ. ಕಳಗುಲಗುಂಚಿ, ಆಯ್ನೂರು, ತುಮಕಿ ಅವೆಲ್ಲ ಏರಿಯಾಗಳೆಲ್ಲ ನಾನು ಕೆರೆಗಳು ಮಾಡ್ಕೊಂಡಾರ. ಕೆರೆಗಳು ಮಾಡ್ಕೊಂಡ್ಮೇಲೆ ಕೆರೆ ನೀರಾದ್ರೂ ಬಿಡ್ಬೇಕು ಅವರು. ಈಗ ಯಾವಾಗ ಇರಿಗೇಷನ್ ಡಿಪಾರ್ಟ್ಮೆಂಟ್ ನೀರಾವರಿಗೆ ತುಂಬಸಕ್ ಕೊಡ್ತೀರಿ, ನೀರಾವರಿಗೆ ಕೊಡ್ತೀರ ಅಂದ್ಮೇಲೆ ಕಷ್ಟ ಬಂದಾಗ ರೈತರಿಗೆ ಅವ್ರು ನೀರು ಕೊಡಲಿಲ್ಲ ಅಂದ್ರೆ ಅವ್ರದ್ದು ಒಂದು ಈ ವಾರ ಸಭೆ ಆಗ್ಬೇಕು. ಅವ್ರು ನೀವಿಬ್ರು ಜಾಯಿಂಟ್ ಆಗಿ ಇದು ಮಾಡಿಕೊಂಡು ಒಂದು ಮೀಟಿಂಗ್ ಮಾಡಿ ತಹಸೀಲ್ದಾರ್ ಕರೆಸಿ ನಿಮ್ಮ ಆಫೀಸ್ನಾಗ ಕರೆಸಿ ಯಾರು ಬಂದಾರ? ಡೈರೆಕ್ಟರ್ ಬರ್ಬೇಕು. ಅಲ್ಲ, ಡೈರೆಕ್ಟರ್ನ ಕರೆಸಿ. ಡೈರೆಕ್ಟರ್ ಇವರು ಇರಿಗೇಷನ್ ಅವರು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವೆಲ್ಲ ಕುಂತ್ಕೊಂಡು ಒಂದು ಡಿಸಿಷನ್ ತಗೊಂಡ್ಬಿಡೋಣ. ನೆಕ್ಸ್ಟ್ 39 ಕೆಳಗೆಲ್ಲ ನೀರು ಅವರ ಮೆಜಾರಿಟಿ ಅವ್ರಿಗೆ ಹೋಗುತ್ತೆ ಸರ್. ದೊಡ್ಡ 4-5 ಕೆರೆ